ಇನ್ನು ನಟಿ ಆ, ಲಕ್ಷ್ಮಿ ಅವರ ಬಗ್ಗೆ ಬಂದಿರುವಂಥ ಒಂದು ಸುದ್ದಿ ಅಂತ ಹೇಳ್ಬೋದು. ಹೌದು, ನಿಧನರಾಗಿರುವಂಥ ಸುದ್ದಿ ಬಂದಿರುತ್ತೆ. ಹಾಗಾದ್ರೆ ಯಾರು ಈ ನಟಿ ಲಕ್ಷ್ಮಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಸಿನಿಮಾ ರಂಗದಲ್ಲಿ ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಈಗ ಸಾವನ್ನಪ್ಪಿದರು. ಈ ಸಾವನ್ನಪ್ಪಿದಂಥ ಬೆನ್ನಲ್ಲೇ ಮತ್ತೊಂದು ಕನ್ನಡ ಸಿನಿಮಾ ರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಇದೀಗ ಈ ನಟಿ ಕೊನೆಯುಸಿರೆಳೆದಿರುವಂಥದ್ದು. ಹೌದು, ನಿಜಕ್ಕೂ ಕೂಡ ಇದೊಂದು ಭಾಳ ನೋವಿನ ಸುದ್ದಿ ಅಂತ ಹೇಳ್ಬೋದು. ಮತ್ತು ಇವರು ಈಗಾಗಲೇ ವಯಸ್ಸಾದ ಕಾರಣದಿಂದ ಕೂಡ ಬಳಲ್ತಿದ್ರು. ಇನ್ನು ಕನ್ನಡ ಸಿನಿಮಾದಲ್ಲಿ ನೀವು ಎಣಗಿ ನಟರಾಜ್ ಅವರನ್ನು ನೋಡಿರ್ತೀರಿ. ಎಣಗಿ ನಟರಾಜ್ ಅವರ ಸ್ವಂತ ತಾಯಿನೇ ಇವರು ಕನ್ನಡ ಸಿನಿಮಾ ರಂಗದಲ್ಲಿ ಅಪಾರವಾದ ಸೇವೆಯನ್ನು ಕೂಡ ಇವರು ಸಹ ಮಾಡಿರುವಂಥದ್ದು. ಸುಮಾರು 250 ಸಿನಿಮಾಗಳಲ್ಲಿ ನಟಿ ಲಕ್ಷ್ಮೀಬಾಯಿ ಬಾಳಪ್ಪನವರವರು ಕಾಣಿಸ್ಕೊಂಡಿದ್ದಾರೆ. ರಂಗಭೂಮಿ ಕಲಾವಿದೆಯಾಗಿ, ನಟಿಯಾಗಿ, ನಿರ್ದೇಶಕಿಯಾಗಿ ಕೂಡ ಮಾಡಿರೋದು. ಇನ್ನು ಕನ್ನಡದ ಹಿರಿಯ ನಟರಾದ ದ್ವಾರಕೀಶ್ ಆಗಿರ್ಬೋದು, ಕಲ್ಯಾಣ್ ಕುಮಾರ್, ರಾಜ್ಕುಮಾರ್ ಅಂತ ಜೊತೆ ಮೇರು ನಟರೊಂದಿಗೆ ಕೂಡ ಲಕ್ಷ್ಮೀಬಾಯಿ ಬಾಳಪ್ಪನವರವರು ಅಭಿನಯಿಸಿರುವಂಥದ್ದು. 1960ರಿಂದಲೂ ಕೂಡ 1985 ತನಕ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ ಅಂತ ಲಕ್ಷ್ಮೀಬಾಯಿ ಬಾಳಪ್ಪನವರು. 98 ವರ್ಷ ವಯಸ್ಸಾಗಿ ವಯಸ್ಸಾದ ಕಾಯಿಲೆಯಿಂದ ಇಂದು ಮುಂಜಾನೆ ಕೊನೆಯುಸಿರೆಳೆದಿದ್ದಾರೆ.